ಅವಿಭಜಿತ ಜಿಲ್ಲೆಯ ಸಹಕಾರ ಕ್ಷೇತ್ರ ರಾಷ್ಟ್ರಕ್ಕೆ ಇಂದು ಮಾದರಿಯಾಗಿದೆ. ಅದಕ್ಕೊಂದು ಉದಾಹರಣೆ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಜಯಕರ ಶೆಟ್ಟಿ ಇಂದ್ರಾಳಿಯವರು ಈ ಸೊಸೈಟಿ ಅಧಿಕಾರ ವಹಿಸಿಕೊಂಡ ಬಳಿಕ ಕ್ರಾಂತಿಕಾರಕ ಬೆಳವಣಿಗೆಯಾಗಿದೆ. ವಾರ್ಷಿಕ 18 ಕೋಟಿ ರೂಪಾಯಿ ಲಾಭ ಗಳಿಸುವ ಮಟ್ಟಿಗೆ ಸೊಸೈಟಿ ಬೆಳೆದಿರುವುದು ಸಾಧನೆ ಬಹುದೊಡ್ಡದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಹೇಳಿದರು. ಅವರು ಕುಂದಾಪುರ ಮುಖ್ಯ ರಸ್ತೆಯ ಶ್ರೀ ನಂದಿಕೇಶ್ವರ ಟವರ್ಸ್ನಲ್ಲಿ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ ಇದರ ನೂತನ ಕುಂದಾಪುರ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ, ಕರಾವಳಿ ಜಿಲ್ಲೆಯಲ್ಲಿ ಸಹಕಾರ ಸಂಘಗಳ ಬೆಳವಣಿಗೆ ರಾಜ್ಯಕ್ಕೆ ಮಾದರಿಯಾಗಿದೆ. ಜನಸಾಮಾನ್ಯರ ಬದುಕಿನಲ್ಲಿ ಸಹಕಾರ ವ್ಯವಸ್ಥೆ ಅಷ್ಟೊಂದು ಹಾಸುಹೊಕ್ಕಾಗಿದೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ನೇತೃತ್ವದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇದೆ. ಅದೇ ರೀತಿ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಜಯಕರ ಶೆಟ್ಟಿ ಇಂದ್ರಾಳಿಯವರ ಸಾರಥ್ಯದಲ್ಲಿ ಮಹತ್ತರವಾದ ಬೆಳವಣಿಗೆಯನ್ನು ಕಂಡಿದೆ ಎಂದವರು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ ಇದರ ಅಧ್ಯಕ್ಷ ಸಹಕಾರ ರತ್ನ ಜಯಕರ ಶೆಟ್ಟಿ ಇಂದ್ರಾಳಿ ಮಾತನಾಡಿ, ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರ ಸಂಸ್ಥೆಯಾದ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು 107 ವರ್ಷಗಳ ಇತಿಹಾಸವನ್ನು ಹೊಂದಿದೆ. 40 ವರ್ಷಗಳ ಹಿಂದೆ 306 ಸದಸ್ಯರನ್ನ 4,000 ಠೇವಣಿಯನ್ನು ಹೊಂದಿದ ಸಂಸ್ಥೆ ಇದೀಗ ದಾಖಲೆಯ ಪ್ರಗತಿಯನ್ನು ಕಂಡಿದೆ. ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವಲ್ಲಿ ನಮ್ಮ ಸಂಸ್ಥೆಯು ಸದಾ ಮುಂದೆ ಇದೆ ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ. ಕಿರಣ್ ಕುಮಾರ್ ಕೊಡ್ಗಿ, ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಹಕಾರ ರತ್ನ ಯಶ್ಪಾಲ್ ಎ. ಸುವರ್ಣ, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಕೆ. ಜಯಪ್ರಕಾಶ್ ಹೆಗ್ಡೆ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ನಿರ್ದೇಶಕರಾದ ಮಹೇಶ್ ಹೆಗ್ಡೆ ಮೊಳಹಳ್ಳಿ, ಉಡುಪಿ ಜಿಲ್ಲೆಯ ಸಹಕಾರ ಸಂಘಗಳ ಉಪ ನಿಬಂಧಕರಾದ ಲಾವಣ್ಯ ಕೆ.ಆರ್. ಹಾಗೂ ಕುಂದಾಪುರ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಸುಧೀರ್ ಕುಮಾರ್ ಜೆ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಪರೋಪಕಾರಿ ವಿಶೇಷತೆಗಳೊಂದಿಗೆ ಸದಾ ಸಾಬೀತಾಗಿರುವ ಸಂಘವು ಈಗಾಗಲೇ ಶತಮಾನೋತ್ಸವ ಸಂಭ್ರಮಾಚರಣೆಯನ್ನು ವಿವಿಧ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳೊಂದಿಗೆ 100ನೇ ವರ್ಷಕ್ಕೆ 100 ಕಾರ್ಯಕ್ರಮಗಳನ್ನು ಸಮಾಜಮುಖಿ ಕಾರ್ಯಕ್ರಮ ಮಾಡುವುದರೊಂದಿಗೆ ಸುಮಾರು 2 ಕೋಟಿ ರೂಪಾಯಿ ಶತಮಾನವ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ನಮ್ಮ ಕಾರ್ಯಕ್ಷೇತ್ರದ ಒಳಗೆ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಆರೋಗ್ಯದ ಬಗ್ಗೆ ಸಾಮಾಜಿಕ ಕಳಕಳಿಯ ಚಿಂತನೆ ಇಟ್ಟುಕೊಂಡು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಿದ್ದೇನೆ. ಸದಸ್ಯರಾಗಿ ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಬಹಳ ಅರ್ಥಪೂರ್ಣವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಿದ್ದೇವೆ. ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕೆ ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು ನಿರಂತರವಾಗಿ ಸಂಘದ ಎಲ್ಲ ಶಾಖೆಗಳಲ್ಲಿ ಸದಸ್ಯರಿಗೆ, ಗ್ರಾಹಕರಿಗೆ, ಸಾರ್ವಜನಿಕರಿಗೆ ವಿತರಿಸಲಾಗಿದ್ದು ಕೊರೋನಾ ಜಾಗೃತಿ ಮೂಡಿಸುವ ಅನೇಕ
ಕಾರ್ಯಕ್ರಮಗಳನ್ನು ಮಾರ್ಗಸೂಚಿಗಳನ್ನು ಹೊಂದಿರುವ ಮಾಹಿತಿ ಪತ್ರಗಳನ್ನು ನೀಡಿರುತ್ತೇವೆ. ಕೊರೋನಾ ಮಹಾಮಾರಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವೈದ್ಯಕೀಯ ನೆರವಾಗಲೆಂದು ಸಂಘದ ಪ್ರಾಯೋಜಕತ್ವದಲ್ಲಿ ಉಡುಪಿಯ ಹೆಸರಾಂತ ಆಸ್ಪತ್ರೆಗೆ ICU ವೆಂಟಿಲೇಟರ್ ಅನ್ನು ಕೊಡುಗೆಯಾಗಿ ನೀಡಿದ್ದೇವೆ. ಕಾರ್ಯಕ್ರಮದ ಒತ್ತಡ ಇರುತ್ತೆ. ಅದರ ಮಧ್ಯದಲ್ಲಿ ಇಂದ್ರಾಣಿ ಜಯಕರ್ ಶೆಟ್ಟರ್ ಅಂದ್ರೆ ನಮಗೆಲ್ಲ ಸ್ವಲ್ಪ ಪ್ರೀತಿ. ಸಾಮಾನ್ಯವಾಗಿ 80 ಬೆಡಗುಬೆಟ್ಟು ಸೊಸೈಟಿಯನ್ನು ನೆನಪು ಮಾಡಿಕೊಂಡಾಗಲೆಲ್ಲ ಇಂದ್ರಾಣಿ ಜಯಕರ್ ಶೆಟ್ಟರೇ ಕಣ್ಮುಂದೆ ಬಂದ್ಬಿಡ್ತಾರೆ. ಇಂದ್ರಾಣಿ ಜಯಕರ್ ಶೆಟ್ಟರ್ನೆಲ್ಲ ನೆನಪು ಮಾಡಿಕೊಂಡ್ರೆ 80 ಬೆಡಗುಬೆಟ್ಟು ಸೊಸೈಟಿಯ ಮಹಾಸಾಧನೆಯ ನೆನಪು ನಮ್ಗೆ ಆಗಿಬಿಡುತ್ತೆ. ಹಾಗಾಗಿ 80 ಬೆಡಗುಬೆಟ್ಟು ಸೊಸೈಟಿಯನ್ನ ಕಟ್ಟಿ ಬೆಳೆಸಿದಂತ ಒಂದು ಶತಮಾನದ ಹಿಂದಿರುವಂತ ಒಂದು ಸಂಸ್ಥೆಯನ್ನ ತನ್ನ ಕಾಲದಲ್ಲಿ ಕಟ್ಟಿ ಬೆಳೆಸಿ ಬಹುತೇಕ 23,000 ಸದಸ್ಯರು, 600 ಕೋಟಿ ರೂಪಾಯಿ ಠೇವಣಿ, ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದಲ್ಲಿ ಸಾಲ, ಇವೆಲ್ಲದಕ್ಕೆ ಒಂದು ಕಾರಣೀಭೂತರಾಗಿ ಈ 12ನೇ ಶಾಖೆ ಈ 80 ಬೆಡಗುಬೆಟ್ಟಿನ ಮೂಲಕ ಸೊಸೈಟಿ ಮೂಲಕ 12ನೇ ಒಂದು ಶಾಖೆ ಉದ್ಘಾಟನೆ ಆಗ್ತದೆ. ಮತ್ತು ಅತ್ಯಂತ ಮಾದರಿಯಾಗುವ ಮಟ್ಟದಲ್ಲಿ ಲಾಭಾಂಶವನ್ನ ಒಂದು ವರ್ಷಕ್ಕೆ 18 ಕೋಟಿ ರೂಪಾಯಿನ ಗಳಿಸಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನನಗನ್ಸುತ್ತೆ ನಮ್ಮ ಎರಡು ಜಿಲ್ಲೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿರುವಂತಹ 12 ಸೊಸೈಟಿಗಳಲ್ಲಿ 80 ಬೆಡಗುಬೆಟ್ಟು ಸೊಸೈಟಿಯೇ ಬಹುಶಃ ಮಾದರಿ ಎನ್ನುವಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಕಾರ್ಯಗಳು ಮತ್ತು ವ್ಯವಸ್ಥಿತವಾಗಿ ಕಾರ್ಯಚಟುವಟಿಕೆಗಳು ನಡೀತಾ ಇವೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ ಇಂದ್ರಾಣಿ ಜಯಕರ್ ಶೆಟ್ಟರು ಅಂತ ನಾವೆಲ್ಲ ಹೇಳೋದು. ಆ ಹಿನ್ನೆಲೆಯಲ್ಲಿ ಅವರು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಗಮನಿಸಿದ್ದಾರೆ. ಹಾಗಾಗಿ ದಿನಸರಿಯನ್ನು ಹುಟ್ಟು ಹಾಕುವುದು ಸುಲಭ, ಆದರೆ ಅದನ್ನು ಮುನ್ನಡೆಸುವುದು ಕೊಂಡು ಲಾಭದಲ್ಲಿ ಇಟ್ಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಆದರೆ ಈ ಬಡಗಬೆಟ್ಟು ಸೊಸೈಟಿ 1980ರಲ್ಲಿ ಪ್ರಾರಂಭ ಆಗಿದ್ರೂ ಕೂಡ ಅದು ಲಾಭಕ್ಕೆ ಮತ್ತು ಜನರ ಹತ್ರಕ್ಕೆ ಹೋಗಿರೋದು ಸುಮಾರು ನನ್ನ ಕಂಡಾಗೆ ಒಂದು 35 ವರ್ಷ ಅಷ್ಟೇ. ನಾನು ನೋಡುವಾಗ ಈ ಸೊಸೈಟಿ ಬಡಗಬೆಟ್ಟು ಸಣ್ಣದಾಗಿತ್ತು, ಅದರ ಕ್ಷೇತ್ರ ವ್ಯಾಪ್ತಿಯಲ್ಲೇ ಕೆಲಸ ಮಾಡ್ತಿತ್ತು. ಆದರೆ ಅದರ ಚುಕ್ಕಾಣಿಯನ್ನು ಇವರು ಹಿಡ್ಕೊಂಡ್ರು, ಯಾರು ನಮ್ಮ ಜಯಕರ್ ಶೆಟ್ಟಿ ಇಂದ್ರಾಳಿ ಬೆಳೆಸಿದ್ರು, ಲಾಭಕ್ಕೆ ತಂದರು. ಲಾಭವನ್ನು ಸಾಮಾಜಿಕ ಕ್ಷೇತ್ರಕ್ಕೆ ಒಂದು ಲಾಭದಲ್ಲಿ ಒಂದು ಭಾಗವನ್ನು ಹಂಚಲಿಕ್ಕೆ ಶುರು ಮಾಡಿದ್ರು. ಸರ್ಕಾರಕ್ಕೂ ನಿಧಿ ಕೊಟ್ಟು ಇವತ್ತು ಬೆಳೆದು ಇವತ್ತು 662 ಕೋಟಿ ಠೇವಣಿಯನ್ನು ಹೊಂದ್ಕೊಂಡು 18 ಕೋಟಿ ಲಾಭ ಮಾಡಿ ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಜಯಕರ್ ಶೆಟ್ಟರ್ ಹೇಳಿದ ಹಾಗೆ 100 ವರ್ಷಗಳನ್ನು ಸಹ ದಾಟಿ ಈ ಬಡಗುಬೆಟ್ಟು ಕೋಆಪರೇಟಿವ್ ಸ್ಥಾಪನೆಯಾಗಿ ಇವತ್ತು 12ನೇ ಒಂದು ಬ್ರ್ಯಾಂಚನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಾವೆಲ್ಲ ನಮಗೆಲ್ಲ ಪ್ರಾಯಕ್ಕೆ ಬರುವಾಗ ಒಂದು 30-40 ವರ್ಷದ ಹಿಂದೆ ಆಗಲಿಂದ ನಾವು ಕೇಳ್ತಾ ಇದ್ದೇವೆ, ಬಡಗುಬೆಟ್ಟು ಕೋಆಪರೇಟಿವ್ ಬ್ಯಾಂಕ್ ಇದರ ಸಾರಥ್ಯವನ್ನು ಜಯಕರ್ ಶೆಟ್ಟರು ವಹಿಸಿಕೊಂಡ ನಂತರ ಈ ಬ್ಯಾಂಕು, ಈ ಕೋಆಪರೇಟಿವ್ ಸೊಸೈಟಿ ಯಾವ ಮಟ್ಟಕ್ಕೆ ಇವತ್ತು ಬೆಳೆದಿದೆ ಅಂತ ಹೇಳುವುದನ್ನು ನಿರಂತರವಾಗಿ ನಾವು ನೋಡ್ತಾ ಇರ್ಬೋದು. ಈಗಾಗಲೇ ಅವರ ಅವರ ಸಾಧನೆ ವರದಿಯನ್ನು ಈಗಾಗಲೇ ತಿಳಿಸಿದ್ದಾರೆ. ಒಂದು ಕೋಆಪರೇಟಿವ್ ಸೊಸೈಟಿ ಅಥವಾ ಕೃಷಿ ಪತ್ತಿನ ಸೊಸೈಟಿ ಇವತ್ತು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಮಾಂತರವಾಗಿ ಬೆಳೀತಾ ಇರೋದು ಒಂದು ಸಂತೋಷ. ಕೋಆಪರೇಟಿವ್ ಸೊಸೈಟಿ ಈಗಾಗಲೇ ಅವರ ವರದಿಯಲ್ಲಿ ತಿಳಿಸಿರುವ ಹಾಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಉಡುಪಿಯ ಅಭಿವೃದ್ಧಿಗೆ ದೊಡ್ಡ ಒಂದು ಕೊಡುಗೆ ನೀಡಿದ ಸಂಸ್ಥೆ ಇವತ್ತು ಬಡಗುಬೆಟ್ಟು ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕೆಂದರೆ ಇವತ್ತು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಹೇಳಿದಾಗೆ ಉಡುಪಿ ಜಿಲ್ಲೆ ಮಂಗಳೂರು ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನ ತವರು. ಆದರೆ ಯಾವ ರೀತಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಬಹುಶಃ ಅದಕ್ಕೆ ಕಮ್ಮಿಲ್ಲದ ರೀತಿಯಲ್ಲಿ ಇವತ್ತು ನಮ್ಮ ಸಹಕಾರಿ ವ್ಯವಸ್ಥೆಗಳು ಕೂಡ ಅದನ್ನು ತಾನು ತೊಡಗಿಸಿ ಹೇಳಿದ್ರೆ ಇವತ್ತು ನಮ್ಮ ಜಿಲ್ಲೆಯ ಜನರ ಒಂದು ಸಹಕಾರದಿಂದ ಅದು ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ.
ಒಂದು ಕಡೆ ಇವತ್ತು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಂದ ಇವತ್ತು ಜನಸಾಮಾನ್ಯರು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ ಹೋಗುವ ಕಷ್ಟದ ಸಂದರ್ಭದಲ್ಲಿ ಅದನ್ನು ನೀಗಿಸುವಂತ ಕೆಲಸ ಇವತ್ತು ನಮ್ಮ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು ಮಾಡ್ತಿರುವುದು ನಮಗೆಲ್ಲರಿಗೆ ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವ ರೀತಿ ಸಾಲಗಳಿರ್ಬೋದು ಇತರ ವ್ಯವಹಾರಗಳನ್ನು ಮಾಡ್ತೀವಿ, ಬಹುಶಃ ನಮ್ಮ ಸೊಸೈಟಿಗಳಿರ್ಬೋದು ಸಹಕಾರಿ ವ್ಯವಸ್ಥೆಗಳು ಕೂಡ ಅದಕ್ಕೆ ಯಾವುದೇ ರೀತಿಯ ಕಮ್ಮಿಲ್ಲದ ರೀತಿಯಲ್ಲಿ ಅದನ್ನು ತೊಡಗಿಸಿಕೊಂಡು ಬಂದಿದೆ. ಬಹುಶಃ 12ನೇ ಶಾಖೆಯಲ್ಲಿ ಮತ್ತು ಇಲ್ಲಿ ಕುಂದಾಪುರದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಕೂಡ ಇವತ್ತು ಕುಂದಾಪುರ ಇರ್ಬೋದು, ಕಾರ್ಕಳ ಇರ್ಬೋದು, ನಗರ ಭಾಗದಲ್ಲಿ ಕೂಡ ಬಹಳಷ್ಟು ಶಾಖೆಗಳನ್ನು ಹೊಂದಿದ್ದಾರೆ. ಹಿಂದೆ ಸಹಕಾರಿ ಸಂಸ್ಥೆ ಕೇವಲ ಒಂದು ವ್ಯಾಪ್ತಿಯಲ್ಲಿತ್ತು, ಒಂದು ಗ್ರಾಮ ಅಥವಾ ಒಂದು ಪಂಚಾಯಿತಿಗೋ ಏನಾದರೂ. ಈಗ ಅದರ ವಿಸ್ತರಣೆ ಆಗಿ ಉಡುಪಿದ ಬ್ರಾಂಚ್ ಇಲ್ಲಿ ಬರ್ಲಿಕ್ಕೆ ಶುರುವಾಯಿತು. DCC ಬ್ಯಾಂಕ್ನವ್ರ ಹತ್ರ ಕೇಳಿದೆ, ಇಲ್ಲ ಕೊಡ್ತಾರೆ ಪರ್ಮಿಷನ್ ಕೇಳಿದೆ ಬೇರೆ ಜಿಲ್ಲೆಗೆ ಹೋಗ್ಲಿಕ್ಕೆ, ಆದರೆ ಬೇರೆ ಜಿಲ್ಲೆಯವರಿಗೆ ಅವರು ಸಾಲ ಕೊಡ್ತಾರೆ ಇಲ್ಲಿ. ಅದರಿಂದ ಅವರಿಗೆ ಅಲ್ಲಿ ವೆಚ್ಚವನ್ನು ಮಾಡುವಂಥದ್ದು, ಕಟ್ಟಡ ತೆಕ್ಕೊಳ್ಳುವಂಥದ್ದು ಇದಕ್ಕೆ ಅಗತ್ಯ ಇಲ್ಲ. ಗ್ರಾಹಕರು ಬಹಳ ಮುಖ್ಯ. ಗ್ರಾಹಕರು ಅಂತ ಹೇಳಿದ್ರೆ ಕೇವಲ ಸಾಲ ಪಡೆಯುವವರು ಮಾತ್ರ ಅಲ್ಲ, ಡೆಪಾಸಿಟರ್ಸ್ ಅವರಿಬ್ಬರದ್ದು ಕೋಆರ್ಡಿನೇಷನ್ ಇದ್ದಾಗ ಮಾತ್ರ ಯಾವುದಾದ್ರು. ಅದರೊಟ್ಟಿಗೆ ಬ್ಯಾಂಕಿನ ಸಿಬ್ಬಂದಿ ವರ್ಗ ಅವರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ. ಯಾಕಂದ್ರೆ ಒಂದು ಸೊಸೈಟಿಯಲ್ಲಿ ಏನಾದರೂ ತಪ್ಪಾದರೆ ಅದು ಪತ್ರಿಕೆಯಲ್ಲಿ ಬಂದಾಗ ಎಲ್ಲರೂ ಅಲ್ಲಮಾರ್ಗ ಸೊಸೈಟಿಯಲ್ಲಿ ಇಡ್ಲಕ್ಕಂತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಜನ ಈ ಸಹಕಾರಿ ಸಂಸ್ಥೆಗಳು ಉಳಿಬೇಕಾದರೆ ಬಾಯಿಂದ ಬಾಯಿಗೆ ಹೋಗುವಂಥ ಮಾತಿದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೋಸ್ಕರ ಗ್ರಾಹಕ ವರ್ಗದವರು ಬಹಳ ಜಾಗೃತಿಯಿಂದ ಕೆಲಸ ಮಾಡಿ, ಒಬ್ಬ ಮಾಡಿದ ತಪ್ಪಿಗೆ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ಅದು ಪರಿಣಾಮ ಬೀರಬಾರದು ಅನ್ನುವಂಥದ್ದು. ಅದರೊಟ್ಟಿಗೆ ಸಾಲವನ್ನು